ನಮಸ್ಕಾರ ಸ್ನೇಹಿತರೆ, ಟ್ಯೂನಾ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಹೊಸದನ್ನು ಕಲಿಯುತ್ತೇವೆ. ಅಡುಗೆಯಾಗಿರಬಹುದು ಅಥವಾ ಮನೆಮದ್ದಾಗಿರಬಹುದು. ಏಕೆ ಕಾಯಬೇಕು? ಕಂಡುಹಿಡಿಯೋಣ. ಈ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಅಧಿಕವಾಗಿ ಇರುವುದರಿಂದ ಅದು ಜೀರ್ಣಕ್ರಿಯೆಗೆ ಉಪಯುಕ್ತವಾದ ಹೊಟ್ಟೆಯ ಆಮ್ಲಗಳ ಸ್ರವಿಸುವಿಕೆಯನ್ನು ಪ್ರಚೋದಿಸಲು ಉಪಯುಕ್ತವಾಗಿದೆ. ದೇಹದ ಚಯಾಪಚಯವನ್ನು ಸುಧಾರಿಸಲು ಈ ನಿಂಬೆಯು ತುಂಬಾ ಉಪಯುಕ್ತವಾಗಿದೆ. ಇದು ದೇಹದಿಂದ ವಿಷಕಾರಿ ತ್ಯಾಜ್ಯವನ್ನು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ. ಈ ನಿಂಬೆಯು ಚರ್ಮವನ್ನು ಸರಿಪಡಿಸಲು ತುಂಬಾ ಉಪಯೋಗಕಾರಿಯಾಗಿದೆ. ಚರ್ಮದ ಕಾಂತಿ ಮತ್ತು ಚರ್ಮದ ದುರಸ್ತಿಯನ್ನು ಸುಧಾರಿಸಲು ದೇಹಕ್ಕೆ ಕೊಲಾಜಿನ್ ಎಂಬ ಪ್ರೋಟೀನಿನ ಅಗತ್ಯವಿರುತ್ತದೆ. ನಿಂಬೆಯಲ್ಲಿ ವಿಟಮಿನ್ ಸಿಯು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಈ ಪ್ರೋಟೀನ್ಗಳನ್ನು ಒದಗಿಸಲು ಸಹಕಾರಿಯಾಗಿದೆ. ಅಲ್ಲದೆ ಈ ನಿಂಬೆಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ನ ಅಂಶವು ಹೆಚ್ಚಾಗಿರುವುದರಿಂದ ಮೊಡವೆಗಳು ಹಾಗೂ ಗಾಯದ ಕಲೆಗಳನ್ನು ಮಾಸಿಸುವಲ್ಲಿ, ಬೇಗನೆ ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ. ಒಂದು ನಿಂಬೆಹಣ್ಣಿನಲ್ಲಿ ಸಾಧಾರಣವಾಗಿ 30 ಮಿಲಿಗ್ರಾಂನಷ್ಟು ವಿಟಮಿನ್ ಸಿಯು ಇರುತ್ತದೆ. ಈ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಹಾಗೂ ಕ್ಯಾನ್ಸರ್ ಕೋಶಗಳನ್ನು ಉತ್ಪಾದಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಎಂದು ಅಧ್ಯಯನಗಳಿಂದ ತಿಳಿದುಬರುತ್ತದೆ. ಈ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಹೆಚ್ಚಾಗಿರುವುದರಿಂದ ಇದು ಮೂತ್ರಪಿಂಡಗಳಲ್ಲಿನ ಕಲ್ಲುಗಳನ್ನು ನಿರ್ನಾಮ ಮಾಡುವಲ್ಲಿ ಹಾಗೂ ಅದರ ರಚನೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ. ಈ ನಿಂಬೆಹಣ್ಣಿನ ಗುಣಲಕ್ಷಣವು ಆರೆಂಜ್, ಮೋಸಂಬಿ ಹಾಗೂ ಪೈನಾಪಲ್ಗಳಲ್ಲೂ ಕಂಡುಬರುತ್ತದೆ. ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ, ಹಿಸ್ಪೆರಿಡಿನ್, ಡಯಾಸ್ಮಿನ್ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುವುದರಿಂದ ಅದು ನಮ್ಮ ದೇಹದಲ್ಲಿರುವ LDL ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ. ಈ ನಿಂಬೆಹಣ್ಣಿನಲ್ಲಿ ಸಾಧಾರಣವಾಗಿ 80 ಮಿಲಿಗ್ರಾಂನಷ್ಟು ಪೊಟ್ಯಾಷಿಯಂ ಇರುತ್ತದೆ. ಈ ಪೊಟ್ಯಾಷಿಯಂ ನಮ್ಮ ಮೆದುಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ತುಂಬಾ ಉಪಯುಕ್ತಕಾರಿಯಾಗಿದೆ. ಈ ಮೊದಲು ತಿಳಿಸಿದಂತೆ ಈ ನಿಂಬೆಹಣ್ಣು ನಮ್ಮ ದೇಹದ ಚಯಾಪಚಯ ಕಾರ್ಯವನ್ನು ಅಭಿವೃದ್ಧಿಗೊಳಿಸಿ ಕ್ಯಾಲರಿ ಕಡಿಮೆಯಾಗುವಲ್ಲಿ ಸಹಕಾರಿಯಾಗಿದೆ. ಅಲ್ಲದೆ ಈ ನಿಂಬೆಹಣ್ಣಿನಲ್ಲಿ ಪೆಕ್ಟಿನ್, ಫೈಬರ್ ಕಂಟೆಂಟ್ಗಳು ಅಧಿಕವಾಗಿರುವುದರಿಂದ ಆಗಾಗ್ಗೆ ಆಗುವ ಹಸಿವು ತಡೆಗಟ್ಟಲು ಸಹಕಾರಿಯಾಗಿದೆ. ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಅರ್ಧ ಹೋಳು ನಿಂಬೆಯನ್ನು ಹಿಂಡಿ ಬೇಕಾದಲ್ಲಿ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಜೊತೆಗೆ ಎಕ್ಸರ್ಸೈಸ್ ಹಾಗೂ ಡಯಟ್ ಅನ್ನು ಸರಿಯಾಗಿ ಮಾಡಿದಲ್ಲಿ ನಾವು ನಮ್ಮ ಅಧಿಕ ತೂಕವನ್ನು ಸುಲಭವಾಗಿ ಕಡಿಮೆ ಮಾಡಬಹುದು. ಇದೆಲ್ಲವೂ ನಿಂಬೆಹಣ್ಣಿನ ಬಗ್ಗೆ ಇರುವ ಕೆಲವು ಉಪಯುಕ್ತ ಮಾಹಿತಿಗಳಾಗಿವೆ. ಆದರೆ ಅಮೃತವೂ ಹೆಚ್ಚಾಗಿ ಕುಡಿದಲ್ಲಿ ವಿಷವಲ್ಲವೇ? ಹಾಗೆ ನಿಂಬೆಹಣ್ಣಿನ ಹೆಚ್ಚಿನ ಉಪಯೋಗದಿಂದ ಕೆಲವು ಹಾನಿಗಳೂ ಆಗುವ ಸಂಭವವಿದೆ. ಅಧಿಕವಾಗಿ ನಿಂಬೆಹಣ್ಣು ಸೇವನೆ ಮಾಡುವುದರಿಂದ ಎದೆಯುರಿ, ಅಸಿಡಿಟಿ, ಮೌತ್ ಅಲ್ಸರ್ ಅಥವಾ ಬಾಯಿ ಹುಣ್ಣು, ತಲೆನೋವು ಹಾಗೂ ಮೈಗ್ರೇನ್, ಕುಳಿಗಳು ಮತ್ತು ದಂತಕವಚಕ್ಕೆ ಹಾನಿಯಾಗುವುದು, ನಮ್ಮ ದೇಹದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣದ ಅಂಶವು ಹೆಚ್ಚಾಗಿ ಯಕೃತ್ತಿನ, ಪಿತ್ತಕೋಶ, ಕೀಲುಗಳು ಹಾಗೂ ಮೇದೋಜ್ಜೀರಕ ಗ್ರಂಥಿಯ ಕಾರ್ಯನಿರ್ವಹಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಆದುದರಿಂದ ನಿಂಬೆಹಣ್ಣನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ಅತಿ ಅವಶ್ಯಕ. ಇಂತಹ ಇತರ ಮಾಹಿತಿಗಳಿಗಾಗಿ ಹಾಗೂ ಮನೆಮದ್ದುಗಳಿಗಾಗಿ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಜೈ ಕರ್ನಾಟಕ.